ನಮಸ್ಕಾರ. ಇವಾಗ ಜೀವನದಲ್ಲಿ ಏನಾಗ್ಬಿಟ್ಟಿದೆ, ಹೇಗೆ ನಾವು ಬದುಕಬೇಕು, ನಾವು ಯಾವ ಥರ ಯಾವ ಸನ್ನಿವೇಶದಲ್ಲಿ ಹೇಗೆ ಇರಬೇಕು ಅನ್ನುವಂತಹ ಜ್ಞಾನ, ಸಿಂಪಲ್ ಜ್ಞಾನ, ಅದಕ್ಕೇನಂತಾರೆ ಮಾರಾಲಿಟಿ ಅಂತಾರೆ, ಅದು ಬೇಸಿಕ್ ಎಥಿಕ್ಸು, ಅದು ಮನುಷ್ಯನಲ್ಲಿ ತುಂಬಾ ಕಮ್ಮಿ ಕಾಣ್ತಾ ಇದೆ. ಸೊ ಈ ಥರವಾದಂತಹ ಜೀವನದಲ್ಲಿ ನಮ್ಮವಾದಂಥ ಬದುಕಲ್ಲಿ ಹೇಗೆ ಬದುಕಬೇಕು ಅನ್ನುವಂತಹ ಪ್ರಸಂಗಾದಿಗಳನ್ನು ನಮ್ಮ ಒಂದು ನಮ್ಮದೇ ಆಗಿರುವಂಥ ಕನ್ನಡದ ನಾಡಿನ ಯೋಗಿಗಳು DVG ಅವರು ತಮ್ಮ ಆಡು ಭಾಷೆಯಲ್ಲಿ ಕಗ್ಗದ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ನಾವು ಜೀವನದಲ್ಲಿ ಯಾವ ಸನ್ನಿವೇಶದಲ್ಲಿ ಹೇಗೆ ಇರಬೇಕು, ಯಾವ ಥರ ವರ್ತನೆ ಮಾಡಬೇಕು, ಒಂದು ಪರ್ಫೆಕ್ಟಾಗಿ ಜೀವನನ ಲೀಡ್ ಮಾಡಬೇಕಾದ್ರೆ ಯಾವ ಥರ ಇರಬೇಕು ಅಂತ DVG ಅವರು ತುಂಬ ಸುಂದರವಾಗಿ ವರ್ಣನೆ ಮಾಡಿದ್ದಾರೆ. ಅದಕ್ಕೆ ನಾವು ಇಂಗ್ಲೀಷಲ್ಲಿ ಏನಂತೇವೆ ಅಂದರೆ ಆರ್ಟ್ ಆಫ್ ಲಿವಿಂಗ್, ಬದುಕುವ ಕಲೆ ಅಂತ ನಾವು ಅದಕ್ಕೆ ಹೆಸರಿಟ್ಟಿದ್ದೀವಿ. ಇದನ್ನೇ ನಮ್ಮ DVG ಅವರು ಈ ಹಿಂದೆ ಬಸವನಗುಡಿಯಲ್ಲಿ ಅವರು ಎಷ್ಟೇ ಮಹಾನ್ ಯೋಗಿಗಳಾಗಿದ್ರೂ ಕೂಡ ಸಿಂಪಲ್ಲಾಗಿ ಓಡಾಡಿಕೊಂಡು ಬಸವನಗುಡಿಯಲ್ಲಿ ಅವ್ರ ಕಾಲ ಕಳೆದಂಥವ್ರು. ಯಾರು ಸಿಂಪಲ್ ಇರ್ತಾರೋ ಅವರೇ ಮಹಾನರಿರ್ತಾರೆ, ಸಾಮಾನ್ಯರಲ್ಲಿ ಅಸಾಮಾನ್ಯರು ಅವರು. ಸೊ ಅವರು ಒಂದು ಬರೆದಂತಹ ಒಂದು ಸುಂದರವಾದ ಕಗ್ಗನ್ನು ಇವತ್ತು ನೋಡೋಣ ಬನ್ನಿ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ, ಎಲ್ಲರಳು ಒಂದಾಗು ಮಂಕುತಿಮ್ಮ. ಇದು ಇಡೀ ಒಂದು ಬದುಕುವ ಕಲೆಯ ಸಾರಾಂಶ ಇದರಲ್ಲಿದೆ. ಇದಕ್ಕೆ ಆರ್ಟ್ ಆಫ್ ಲಿವಿಂಗ್ ಅಂತಾರೆ. ಬನ್ನಿ ನೋಡೋಣ. ಹುಲ್ಲಾಗು ಬೆಟ್ಟದಡಿ ಅಂದರೆ ಬೆಟ್ಟದಲ್ಲಿರುವ ಹುಲ್ಲು ಹೇಗಿರುತ್ತೆ ಅಂತಂದರೆ ತುಂಬ ಹಸಿರಾಗಿ ತುಂಬ ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಯಾಕಂದರೆ ಬೆಟ್ಟದಲ್ಲಿ ಯಾವ ಮನುಷ್ಯರ ಓಡಾಟ ಇರೋದಿಲ್ಲ, ಯಾವ ಪ್ರಾಣಿ ಪಕ್ಷಿಗಳ ಓಡಾಟ ಕಮ್ಮಿ ಇರುತ್ತೆ, ಅವ್ರಿಗೆ ಡಿಸ್ಟರ್ಬೆನ್ಸ್ ಇರುತ್ತೆ, ಚೆನ್ನಾಗಿ ಬೆಳ್ಕೊಂಡಿರುತ್ತೆ. ಇದೇನಾಗುತ್ತೆ, ಈ ಥರದಂಥ ಹುಲ್ಲುಗಳೇನಾಗುತ್ತೆ ಪಶುಗಳಿಗೆ, ಮೇಕೆ, ಹಸು, ಎಮ್ಮೆಗಳಿಗೆಲ್ಲ ಫೀಡರ್ ಆಗುತ್ತೆ, ಒಂದು ಆಹಾರ ಆಗುತ್ತೆ. ಅಂದರೆ ಇಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ DVG ಅವರು ಮೊದಲು ಈ ಲೈನಲ್ಲಿ ಅವರು ನೀವು ಹೇಗೆ ಸೊಸೈಟಿಯಲ್ಲಿ ಹೇಗಿರಬೇಕು, ನೀನು ಯಾವ ಥರವಾಗಿ ವರ್ಕ್ ಮಾಡಬೇಕು ಅಂತ ಹೇಳಲು ಇಷ್ಟಪಡ್ತಾ. ಅಂದರೆ ಈ ಗ್ರೀನ್ ಗ್ರಾಸ್ ಯಾವ ಥರ ಇರುತ್ತೆ, ಹುಲ್ಲು, ಒಂದು ದನ, ಒಂದು ಪ್ರಾಣಿ ಪಕ್ಷಿಗಳು ಹೇಗೆ ಮೇವಾಗುತ್ತೋ ಹಾಗೆ ನೀನು ಕೂಡ, ನಿನ್ನ ಪ್ರೆಸೆನ್ಸು ಕೂಡ ಮತ್ತೊಬ್ಬರ ಜೀವನದಲ್ಲಿ ವ್ಯಾಲ್ಯೂ ಆ್ಯಡ್ ಆಗುವಂತಿರಲಿ ಅಂತ ಈ ಒಂದು ವಾಕ್ಯದ ಒಂದು ವಿಶ್ಲೇಷಣೆ ಇದೆ. ಕೆಲವೊಬ್ಬರು ಇನ್ನೂ ಬೇರೆ ರೀತಿಯಿಂದ ಹೇಳ್ತಾರೆ, ಬಟ್ ಇದು ನಿಖರವಾದಂತಹ ವಿಶ್ಲೇಷಣೆ ತೊಗೊಂಡು ಬಂದಿದ್ದೀನಿ. ಅದಲ್ಲದೇ ಇವಾಗ ಬಂದ್ಬಿಟ್ಟು ಮನೆಗೆ ಮಲ್ಲಿಗೆಯಾಗು, ಇಲ್ಲೇನು ಹೇಳ್ತಾರೆ ಅಂದರೆ ಈ ಲೈನಲ್ಲಿ DVG ಅವರು ನಿನ್ನ ಪರ್ಸ್ನಲ್ ಲೈಫಲ್ಲಿ ಹೇಗಿರಬೇಕು, ಮಲ್ಲಿಗೆ ಹೇಗಿರುತ್ತೆ ಆ ಇದ್ದ ಸ್ಥಳದಲ್ಲೆಲ್ಲ ಒಂದು ಘಮ ಅಂತ ಮಲ್ಲಿಗೆಯ ಪರಿಮಳವನ್ನು ಅದು ಪಸರಿಸಿರುತ್ತೆ. ಹಾಗೆ ನೀನೊಂದು ಫ್ಯಾಮಿಲಿಯಲ್ಲಿದ್ದಾಗ ನಿಂದೇ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ತಂದೆಯ ರೆಸ್ಪಾನ್ಸಿಬಿಲಿಟಿನೋ, ತಾಯಿ ರೆಸ್ಪಾನ್ಸಿಬಿಲಿಟಿನೋ, ಅಣ್ಣನೋ, ತಮ್ಮನೋ, ತಂಗಿನೋ, ಮಗನೋ, ಅದು ಏನು ರೆಸ್ಪಾನ್ಸಿಬಿಲಿಟಿ ಅಂತ ಇದೆಯೋ, ಯಾವ ರೆಸ್ಪಾನ್ಸಿಬಿಲಿಟಿ ಕರ್ಮದೊಂದಿಗೆ ನೀವು ಆ ಒಂದು ಕುಟುಂಬದಲ್ಲಿ ಹುಟ್ಟಿದಿರೋ ಆ ಒಂದು ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ಒಂದು ಪಾಲನೆ ಮಾಡಿ ಎಲ್ಲರಿಗೂ ಮನಸ್ಸನ್ನು ಗೆಲ್ಲುವಂಥವಾಗಬೇಕು ಅಂತ DVG ಹೇಳ್ತಾ ಇದ್ದಾರೆ. ಯಾಕಂದರೆ ನೀವು ಎಲ್ಲರಲ್ಲೂ ಒಂದಾಗಿ ಚೆನ್ನಾಗಿ ಅವ್ರ ಮನಸ್ಸನ್ನು ಗೆಲ್ದೇನೆ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೀವು ಮಾಡ್ದೇನೆ ಮನೆಯಲ್ಲಿದ್ದಾಗ ಬರೀ ಕಿರಿಕಿರಿ ಮಾಡಿಕೊಂಡು ಬೈಕೊಂಡು ಅಂದ್ಕೊಂಡಿದ್ರೆ ಅವ್ರು ಹೇಳ್ತಾರೆ, ಯಪ್ಪ ಪೇಟೆ ತಲುಪ್ತಾ ಸಾಕು ಬಿಡು ಅಂತ ಅವ್ರು ನೆಮ್ಮದಿಯಾಗಿರ್ತಾರೆ. ಸೊ ಹಾಗಾಗಬಾರ್ದು ಬದುಕು. ಅದಕ್ಕೆ ಏನು ಹೇಳ್ತಾರೆ DVG ಅವರು, ಮನೆಗೆ ಮಲ್ಲಿಗೆಯಾಗು, ಮಲ್ಲಿಗೆ ಹೇಗೆ ಪರಿಮಳ ತೋರುತ್ತೋ ಹಾಗೆ ನಿನ್ನ ಕುಟುಂಬಕ್ಕೆ ನೀನು ಒಂದು ಪರಿಮಳವನ್ನು ಒಂದು ಬ್ಯಾಲೆನ್ಸ್ ಮಾಡಿಕೊಂಡು ನಿನ್ನ ಒಂದು ಪ್ರೆಸೆನ್ಸಿಂದ ನಿನ್ನ ಒಂದು ರೆಸ್ಪಾನ್ಸಿಬಿಲಿಟಿ ಏನಿರುತ್ತೋ ಅದನ್ನು ನೀನು ಪಾಲನೆ ಮಾಡು, ಒಂದು ಸುಸಂಸ್ಕೃತವಾದಂತಹ ಪರಿವಾರವನ್ನು ನೀನು ಕಟ್ಟು ಅಂತ DVG ಹೇಳ್ತಾ ಇದ್ದಾರೆ. ಇನ್ನು ಎರಡನೇ ಲೈನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಸುರಿಯೇ. ಇದು ತುಂಬ ಚೆನ್ನಾಗಿದೆ ನೋಡಿ. ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿಸುರಿಯೇ. ಎಷ್ಟೇ ಕಷ್ಟಗಳು ಬರುವಂಥದ್ದು ಮನುಷ್ಯರಿಗೆ ಸಾಮಾನ್ಯವಾದಂಥದ್ದು. ಎಂಥ ಕಷ್ಟಗಳು ಬಂದಾಗ ಮಳೆಯ ವಿಧಿಸುರಿಯೇ, ವಿಧಿ ಎಂಬುದು ನಾನಾ ರೀತಿಯಿಂದ ಆ ಕಷ್ಟಗಳ ಮಳೆ ಸುರಿದಾಗಲೂ ಕೂಡ ನೀವು ಕಲ್ಲು ಬಂಡೆ ಥರ ಗಟ್ಟಿಯಾಗಿ ನಿಂತುಕೊಂಡು ಬಂದಂಥ ಸಮಸ್ಯೆಗಳನ್ನು ಎದುರಿಸುವಂತಹ ಒಂದು ಲಕ್ಷಣ, ಒಂದು ಟ್ಯಾಲೆಂಟ್, ಒಂದು ಮನೋಭಾವ ನಿಮ್ಮಲ್ಲಿ ಬೆಳೆಸ್ಕೊಳ್ಳಿ. ಕಷ್ಟಗಳು ಬಂತ, ಈಗಿನ ಕಾಲ ಏನಿದೆ
ಅಪ್ಪನ ಮೇಲೆ ಅಪವಾದ ಹೊರಿಸೋದಾಗಲಿ, ಅಮ್ಮನ ಮೇಲೆ ಅಪವಾದ ಹೊರಿಸೋದಾಗಲಿ, ಅಣ್ಣನ ಮೇಲೆ ಆಗಲಿ, ತಮ್ಮನ ಮೇಲೆ ಆಗಲಿ, ನಿನ್ನಿಂದ ಆಯಿತು, ನೀನೇ ಮಾಡಿದೆ, ನಿನ್ನಿಂದ ಆಗಲಿ ಒಡಪೇಟ್ ಮಾಡ್ಕೊಂಡು ಕಿರಿಕಿರಿ ಮಾಡಿಕೊಂಡು ಇದ್ದ ಲೈಫು ಕೂಡ ಸ್ಪಾಯ್ಲ್ ಮಾಡ್ಕೊಳ್ತಾರೆ. ಈಗ ಕಷ್ಟಗಳು ಕಾರ್ಪಣ್ಯಗಳು ಎಲ್ಲರಿಗೂ ಸಹಜ. ರಾಜನಿಗೆ ರಾಜನ ಕಷ್ಟ, ಮಂತ್ರಿಗೆ ಮಂತ್ರಿ ಕಷ್ಟ, ಜ್ಯೋತಿಷಿಗೆ ಜ್ಯೋತಿಷಿ ಕಷ್ಟ, ಗುರುವಿಗೆ ತನ್ನ ಕುರ್ಚಿಯ ಕಷ್ಟ. ಸೊ ಹೀಗೆ ಎಲ್ಲರ ಕಷ್ಟ ಅಂತ ಇರೋದೇ. ವಿಧಿ ಮಳೆಯ ವಿಧಿ ಸುರಿಯೇ, ವಿಧಿ ಏನು ಮಾಡುತ್ತೆ, ಕಷ್ಟಗಳ ಮಳೆಯನ್ನು ಸುರಿದು ಬಿಟ್ಟಾಗಲೂ ಕೂಡ ನೀವು ಕುಗ್ಗದನೆ, ತಗ್ಗದನೆ, ಬಗ್ಗದನೆ, ಯಾರಿಗೂ ಕೂಡ ಅಪವಾದವನ್ನು ಮಾಡದನೆ, ಯಾರಿಗೂ ಕೂಡ ನಿಂದನೆ ಮಾಡದನೆ ಬಂದ ಕಷ್ಟಗಳನ್ನು ಎದುರಿಸಿ ಅದಕ್ಕೆ ಸರಿಯಾದ ಒಂದು ಸೊಲ್ಯೂಷನ್ ಕಂಡುಹಿಡಿದು ನೀವು ಸಿಂಹದ ಹಾಗೆ ಮುನ್ನುಗ್ಗುವಂತಹ ಗುಣಧರ್ಮವನ್ನು ಈ ಎರಡನೇ ಲೈನ್ ಹೇಳ್ತಾ ಇದೆ. ಬನ್ನಿ ಇನ್ನೊಮ್ಮೆ ನೋಡೋಣ ಲೈನು. ಕಲ್ಲಾಗೋ ಕಷ್ಟಗಳ ಮಳೆಯ ವಿಧಿ ಸುರಿಯೇ. ಇನ್ನು ಮೂರನೇ ಲೈನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಂಗೆ. ಬೆಲ್ಲ ಸಕ್ಕರೆಯಾಗು ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇಲ್ಲೂ ಕೂಡ ವಿಧಿಯ ಏನು ನೀವು ಒಂದು ಈ ಪರಿಸ್ಥಿತಿಗೆ ಒಂದು ಉನ್ನತ ಸ್ಥಿತಿಗೆ ಬರಬೇಕಾದಾಗ ಏನಾಗುತ್ತೆ, ವಿಧಿ ಏನು ಮಾಡುತ್ತೆ, ಯಾರನ್ನೋ ಮುಖಾಂತರ ಅವ್ರು ನಿಮ್ಮನ್ನು ಹತ್ರ ಕಳಿಸಿರುತ್ತೆ, ಸಹಾಯ ಕಳಿಸಿರುತ್ತೆ. ಅವ್ರು ಬೆಳೆದಿರಲ್ಲ, ಅವರಷ್ಟೇ ಇರ್ತಾರೆ, ಆದರೆ ನೀವು ಅಲ್ಲಿ ಏನೋ ಬೆಳೆದಿರ್ತೀರ. ಅಂಥ ಬೆಳೆದಂಥವ್ರು ನೀವೇನು ಮಾಡಬೇಕು, ನಿಮಗೆ ಸಹಾಯ ಮಾಡೋಂಥವರಿಗೆ, ನಿಮ್ಮ ಒಂದು ಪ್ರೋತ್ಸಾಹ ಕೊಟ್ಟಂಥವರಿಗೆ, ನಿಮ್ಮ ಕಷ್ಟದಲ್ಲಿ ನಿಮಗೆ ಸಹಾಯ ಮಾಡಿದಂಥವರಿಗೆ ನೀವು ಬೆಲ್ಲ ಸಕ್ಕರೆಯಾಗ್ರಿ, ಅವರನ್ನು ಮರೆಯದೇ ಇರಿ. ಮತ್ತು ದೀನ ದುರ್ಬಲರಿಗೆ ಕೂಡ ನೀವು ಯಾರು ಒಂದು ಕಷ್ಟ ಕಾರ್ಪಣ್ಯದಲ್ಲಿ ನಿಂತಿರ್ತಾರೋ, ಯಾರೋ ದಿನನಿತ್ಯ ನರಳುತ್ತಾ ಇರ್ತಾರೋ ಅವ್ರ ಮೇಲೆ ನೀವು ನಿಮ್ಮ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡದೇ ನಿಮ್ಮನ್ನು ಮನಸ್ಸನ್ನು ಕರಗಿಸಿ ನಿಮ್ಮಲ್ಲಿ ಏನಿದೆಯೋ ಅದನ್ನು ಹಂಚ್ಕೊಂಡು ತಿಂದು ಬದುಕುವಂತಹ ಕಲೆಯನ್ನು ನೀವು ಕರೀರಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೊಳು ಒಂದಾಗು ಮಂಕುತಿಮ್ಮ. 4ನೇ ಸಾಲು ತುಂಬ ಚೆನ್ನಾಗಿದೆ. ಎಲ್ಲರೊಳು ಒಂದಾಗು ಮಂಕುತಿಮ್ಮ. ಹಾಗೆಯೇ ಇಲ್ಲಿ ಯಾವುದೇ ಒಂದು ಭೇದ ಭಾವ ಮಾಡ್ದೇ, ಕಷ್ಟ ಬಂದಾಗ ಕುಗ್ಗದೇನೆ, ಸುಖ ಬಂದಾಗ ಹಿಗ್ಗದೇನೆ, ಬೈದಾಗ ನೀವು ಅದನ್ನು ಒಂದು ಕೆಟ್ಟದಾಗಿ ಸ್ವೀಕರಿಸಿದೇನೆ ಅಥವಾ ಹೊಗಳಿದಾಗ ಸಂತೋಷನೂ ಪಡೆದೇನೆ ನೀವು ಸಮತೋಲನವಾಗಿರಿ. ಬ್ಯಾಲೆನ್ಸ್ಡ್ ಮೆಂಟಾಲಿಟಿ. ಇದು ಇಂಡೈರೆಕ್ಟಲ್ಲಿ ಇವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಬ್ಯಾಲೆನ್ಸ್ಡ್ ಮೆಂಟಾಲಿಟಿ. ಇದು ಎಂಟೈರ್ ಶ್ಲೋಕ, ಎಂಟೈರ್ ಕಗ್ಗದ ಅರ್ಥ ಏನಂದರೆ ಯು ಹ್ಯಾವ್ ಟು ಬಿ ಬ್ಯಾಲೆನ್ಸ್ ಇನ್ ಯುವರ್ ಡೈಲಿ ಲೈಫ್. ಆ್ಯಂಡ್ ಯು ಬ್ಯಾಲೆನ್ಸ್ ಮಾಡಿಕೊಂಡು ನಿಮಗೆ ಕಷ್ಟನೋ ಸುಖನೋ ದುಃಖನೋ ಏನೇ ಬಂದ್ರೂ ಅದನ್ನು ಸರಿಯಾಗಿ ನೀವು ಅದನ್ನು ಒಂದು ಜೀವನದಲ್ಲಿ ಅದನ್ನು ನೀವು ಟ್ರಿಗ್ಗರ್ ಮಾಡ್ಕೊಂಡಿದ್ದೇ ಆದರೆ ಜೀವನ ನಿಮಗೆ ನೆಮ್ಮದಿಯಾಗಿರುತ್ತೆ. ಇದನ್ನೇ ಇವಾಗೆಲ್ಲ ಏನು ಮಾಡ್ಕೊಂಡ್ಬಿಟ್ಟಿದ್ದಾರೆ, ಕೋರ್ಸ್ಗಳ ಥರ ಮಾಡಿಕೊಂಡು ಟೀಚಿಂಗ್ ಬೇರೆ ಮಾಡ್ತಾರೆ, ಅದಕ್ಕೆ ಮೆಡಿಟೇಷನ್ ಅಂತ ಹೆಸರಿಡ್ತಾರೆ, ಏನೋ ಹೇಳ್ಕೊಂಡು ಹೋಗ್ತಾರೆ. ಆದರೆ ನಮ್ಮ ಕನ್ನಡ ನಾಡಿರೋರು, ನಮ್ಮದೇ ಯೋಗಿಗಳು ತುಂಬ ಆಡು ಭಾಷೆಯಲ್ಲಿ ಎಲ್ಲರಿಗೂ ತಿಳಿಯೋ ರೀತಿಯಲ್ಲಿ ನಮ್ಮ ಬದುಕುವ ಕಲೆ ಹೇಗಿರಬೇಕು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಸೊ ಇದೊಂದು ತುಂಬ ಚೆನ್ನಾಗಿರುವಂಥ ಕಗ್ಗ. ನಾನು ಯಾವಾಗ ನನ್ನ ಜೀವನದಲ್ಲಿ ತುಂಬ ಕುಗ್ಗು ಹೋಗಿರುತ್ತೇನೋ ಆವಾಗ ನಾನು ಈ ಥರವಾದಂಥ ಕಗ್ಗನ್ನು ಓದ್ಕೊಂಡು ನನ್ನಷ್ಟು ನಾನು ಬ್ಯಾಲೆನ್ಸ್ ಮಾಡಿಕೊಂಡು ನನ್ನ ಜೀವನದಲ್ಲಿ ನಾನು ಮುನ್ನುಗ್ತಾ ಇರ್ತೇನೆ. ಸೊ ಇಂತಹ ದಿವ್ಯ ಜ್ಞಾನ ಕೊಟ್ಟಂತಹ ನನ್ನ ಗುರುವಿಗೆ ಕೋಟಿ ಕೋಟಿ ನಮನಗಳು. ಸರ್ವೇ ಜನಾಃ ಸುಖಿನೋ ಭವಂತು.